ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಬರೋಬ್ಬರಿ 15,75,000ಕ್ಕೂ ಹೆಚ್ಚು ಜನರ ಪಿಂಚಣಿಯನ್ನು ಬಂದ್ ಮಾಡಿದೆ. ಕರ್ನಾಟಕ ರಾಜ್ಯದ ಹೊಸ ರೂಲ್ಸ್ ನ್ಯೂ ಪೆನ್ಷನ್ ಅಪ್ಡೇಟ್ 2026 ಸರ್ಕಾರದ ಬಿಗ್ ಶಾಕ್. ತಕ್ಷಣ ಈ ಕೆಲಸ ಮಾಡಿ ಸ್ನೇಹಿತರೆ. ಏನದು? ಹೌದು, ನಿಜ. ಸರ್ಕಾರ ಈಗಾಗಲೇ ಕರ್ನಾಟಕ ರಾಜ್ಯದ ಬರೋಬ್ಬರಿ 15,75,000ಕ್ಕೂ ಹೆಚ್ಚು ಜನರ ಹಿರಿಯ ನಾಗರಿಕರ ಪಿಂಚಣಿಯನ್ನು ದಿಢೀರ್ ಅಂತೇಳಿ ಬಂದ್ ಮಾಡಿದೆ. ಒಂದು ದೊಡ್ಡ ಶಾಕಿಂಗನ್ನು ಕೊಟ್ಟಿದೆ. ಕಳೆದ 2-3 ತಿಂಗಳುಗಳಿಂದ ಸಾಕಷ್ಟು ಜನರ ಹಿರಿಯ ನಾಗರಿಕರ ಒಂದು ಪಿಂಚಣಿಯನ್ನು ಸರ್ಕಾರ ತಡೆ ಹಿಡಿದಿದೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣ ಏನು? ಯಾಕೆ ತಡೆ ಹಿಡಿದಿದ್ದಾರೆ? ಸಾಕಷ್ಟು ಜನ ನಮ್ಮ ಬಡ ಹಿರಿಯ ನಾಗರಿಕರಿಗೂ ಸಾಕಷ್ಟು ಜನ ಈ ಒಂದು ಪೆನ್ಷನ್ ಹಣವನ್ನು ತಮ್ಮ ಮೆಡಿಷನ್ಗಳಿಗೆ ಮತ್ತು ತಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಖರ್ಚುಗಳಿಗೆ ಡಿಪೆಂಡ್ ಆಗಿ ಅವಲಂಬಿತರಾಗಿದ್ದರು. ಅವರೆಲ್ಲರಿಗೂ ಒಂದು ದೊಡ್ಡ ಬಿಗ್ ಶಾಕನ್ನೇ ಕೊಟ್ಟಿದೆ. ಏನಕ್ಕೆ ಈ ಒಂದು ನಿರ್ಧಾರ ತಗೊಂಡಿದೆ ಸರ್ಕಾರ? ಈ ಒಂದು ನಿರ್ಧಾರ ಸೈಲೆಂಟಾಗಿ ತೊಗೊಂಡಿರೋ ಒಂದು ಬಿಗ್ ಡಿಸಿಷನ್ನು ಎಲ್ಲರ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಮ್ಮ ಅಜ್ಜ ಅಜ್ಜಿಯಂದರಿಗೆ, ನಮ್ಮ ತಾಯಂದಿರಿಗೆ, ತಂದೆಯಂದರಿಗೆ, ಹಿರಿಯ ನಾಗರಿಕರಿಗೆ ಬರ್ತಕ್ಕಂಥ ಒಂದು ಹಣವನ್ನು ತಡೆ ಹಿಡಿದಿದೆ. ಏನಕ್ಕೆ ಈ ಥರ ಆಗಿದೆ ಏನು ಅನ್ನೋದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತು ಬರ್ತಿರೋವಂಥ ನಿಮ್ಮ ಪೆನ್ಷನ್ ಹಣ ಅಥವಾ ನಮ್ಮ ಮನೆಯಲ್ಲಿ ಬರ್ತಿರೋವಂಥ ಪೆನ್ಷನ್ ಹಣ ಬಂದಾಗಿದ್ದರೆ ನಾವೇನು ಮಾಡಬೇಕು? ಯಾಕೆ ಬಂದಾಗಿದೆ? ಸರ್ಕಾರ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಒಂದು ಡಿಸಿಷನ್ನ ತಗೊಂಡು ಎಲ್ಲರ ಒಂದು ಅಕೌಂಟನ್ನು ಬಂದ್ ಮಾಡ್ತಾ ಇದೆ? ಇದಕ್ಕೆಲ್ಲ ಕಾರಣ ಏನು? ಸರ್ಕಾರದ ಹತ್ರ ದುಡ್ಡಿಲ್ವಾ? ಈ ಥರದೆಲ್ಲ ಪ್ರಶ್ನೆಗಳು ಉಟ್ಕೊಳ್ತವೆ ಸ್ನೇಹಿತರೆ. ಒಂದು ವೇಳೆ ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಪೆನ್ಷನ್ ಹಣ ಬಂದಾಗಿದ್ದರೆ, ಹಿರಿಯ ನಾಗರಿಕರ ಪೆನ್ಷನ್ ಹಣ ಬಂದಾಗಿದ್ದರೆ ಅಥವಾ ಬಂದಾಗಿರೋಂಥ ಕಳೆದ 2-3 ತಿಂಗಳಿಂದ ಬಂದಾಗಿರೋಂಥ ಹಣ ವಾಪಸ್ ಬರಬೇಕು ಅಂತಂದರೆ ನಾವೇನು ಮಾಡಬೇಕು ಅನ್ನೋ ಇನ್ ಡೀಟೇಲ್ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು 1 ನಿಮಿಷನೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ನೇಹಿತರೆ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳಾದಂತಹ ಅಂಗವಿಕಲರ ಪಿಂಚಣಿ ಯೋಜನೆ, ಹಿರಿಯ ನಾಗರಿಕರ ಪಿಂಚಣಿ, ಹಾಗೆ ವಿಧವಾ ವೇತನ, ಈ ಎಲ್ಲ ಯೋಜನೆಗಳ ಬಗ್ಗೆ ಹಾಗೂ ಈ ಯೋಜನೆಗಳಲ್ಲಿ ಆಗಿರುವಂಥ ದೊಡ್ಡ ಬದಲಾವಣೆಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೀವಿನ್ನು ಈ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಮೊದಲಿಗೆ ವಿಷಯ ಏನು ಅಂತ ಹೇಳೋದಾದರೆ, ನಮ್ಮ ರಾಜ್ಯ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂದರೆ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆಗಳ ಅಡಿಯಲ್ಲಿ ರಾಜ್ಯದ ಕೋಟ್ಯಾಂತರ ಜನಗಳಿಗೆ ಬರ್ತಿದ್ದಂಥ ಈ ಒಂದು ಪೆನ್ಷನ್ ಹಣನ ಸರ್ಕಾರ ದಿಢೀರ್ ಅಂತ ಹೇಳಿ ತಡೆ ಹಿಡಿದಿದೆ. ಒಂದು ಬಿಗ್ ಶಾಕನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯದ ಮೂಲೆ ಜಿಲ್ಲೆಗಳ ಪ್ರತಿ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಬಡ ಹಿರಿಯ ನಾಗರಿಕರಿಗೆ ಈ ಬರ್ತಿದ್ದಂಥ ಈ ಒಂದು ಪೆನ್ಷನ್ ಹಣ ಏನು ಬರ್ತಾ ಇತ್ತಲ್ಲ, 1,000 ಆಗಿರ್ಬೋದು, 800 ಆಗಿರ್ಬೋದು, 1,500 ಆಗಿರ್ಬೋದು, ಎನಿವನ್ ಈ ಒಂದು ಹಣವನ್ನು ಸ್ವಲ್ಪ ನಮ್ಮ ಹಿರಿಯ ನಾಗರಿಕರು ಅವರ ಒಂದು ಮೆಡಿಷನ್ಗೆ, ಅವರ ಒಂದು ಔಷಧಿಗಳಿಗೆ, ಹಾಗೆ ಅವರ ಒಂದು ದಿನನಿತ್ಯದ ಸಣ್ಣ ಪುಟ್ಟ ಖರ್ಚುಗಳಿಗೆ ಈ ಒಂದು ಹಣದ ಮೇಲೆ ಅವಲಂಬಿತರಾಗಿದ್ದರು. ಆದರೆ ಇವಾಗ ಈ ಒಂದು ಹಣ ಕಳೆದ 2-3 ತಿಂಗಳಿಂದ ಬರ್ತಾ ಇಲ್ಲ. ಹಂಗಾಗಿ ಜನಗಳೆಲ್ಲ ಭಯಭೀತರಾಗಿ ತಾಲೂಕು ಆಫೀಸು, ನಾಡ ಕಚೇರಿ ಈ ಥರ ಅಂತೆಲ್ಲ ಅಲಿಯೋದಕ್ಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಯಾಕೆ ಹೀಗಾಯಿತು? ಸರ್ಕಾರದ ಬಳಿ ಹಣ ಇಲ್ವಾ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಅಲ್ಲ, ಸರ್ಕಾರದ ಬಳಿ ಹಣ ಇದೆ. ಆದರೆ ಈ ಎಲ್ಲ ಬದಲಾವಣೆಗಳಾಗ್ತಿರೋದಕ್ಕೆ ಈಗ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ CM ಬದಲಾವಣೆ ಆದಮೇಲೆ, ಹೊಸ ಸರ್ಕಾರ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ನೀವು ನೋಡ್ತಿರ್ಬೋದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಎರಡರಲ್ಲೂ ಕೂಡ ಪರಿಷ್ಕರಣೆ ಮಾಡಿ ಒಂದಷ್ಟು ಸರ್ಜರಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ರೇಷನ್ ಕಾರ್ಡ್ಗಳಲ್ಲೂ ಕೂಡ ಒಂದಷ್ಟು ಚೇಂಜಸನ್ನು ಮಾಡಿದ್ದಾರೆ. ಸಾಕಷ್ಟು ಜನರ BPL ಕಾರ್ಡ್ಗಳನ್ನ APL ಮಾಡಿದ್ದಾರೆ. ಒಂದಷ್ಟು ಜನರ BPL ಕಾರ್ಡ್ನ ರದ್ದು ಕೂಡ ಮಾಡಿದ್ದಾರೆ. ಹಾಗೆ ಈ ಪಿಂಚಣಿ ಯೋಜನೆಯಲ್ಲೂ ಕೂಡ ಈಗ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ. ಅದೇನು ಅಂತ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 82 ಲಕ್ಷ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 400 ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದೆ ಸ್ನೇಹಿತರೆ. ಇತ್ತೀಚೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಒಂದು ಯೋಜನೆಯಲ್ಲಿ ಒಂದು ದೊಡ್ಡ ಸರ್ಜರಿಯನ್ನು ಮಾಡಿದ್ದಾರೆ. ಆ ಸರ್ಜರಿಯಲ್ಲಿ ಏನಾಗಿದೆ ಅಂತ ಹೇಳೋದಾದರೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 15,75,000ಕ್ಕೂ ಹೆಚ್ಚು ಜನರ ಪಿಂಚಣಿಯನ್ನು ತಡೆ ಹಿಡಿದಿದ್ದಾರೆ, ಬಂದ್ ಮಾಡಿದ್ದಾರೆ. ಅಂದರೆ ಮೀನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಸರ್ಜರಿಯಿಂದಾಗಿ, ಪರಿಷ್ಕರಣೆಯಿಂದಾಗಿ ಸರ್ಕಾರಕ್ಕೆ ಬರೋಬ್ಬರಿ ಪ್ರತಿ ತಿಂಗಳು 150 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಮಾಡ್ತಿರೋದು ಈ ಒಂದು ಉಳಿತಾಯ ಮಾಡೋದಕ್ಕೋಸ್ಕರ ಈ ಒಂದು ಸರ್ಕಾರದ ಮೆಗಾ ಪ್ಲ್ಯಾನ್. ಈ ಒಂದು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಹಾಗೆ ರೇಷನ್ ಕಾರ್ಡಲ್ಲಿ ಬದಲಾವಣೆಗಳು, ಈಗ ಪಿಂಚಣಿ ಯೋಜನೆಗಳಲ್ಲೂ ಎಲ್ಲದರಲ್ಲೂ ಪರಿಷ್ಕರಣೆ ಮಾಡಿ, ಸರ್ಜರಿಯನ್ನು ಮಾಡಿ ಒಂದಷ್ಟು ಹಣವನ್ನು ಉಳಿತಾಯ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಮೆಗಾ ಪ್ಲ್ಯಾನ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಕೆಲಸಗಳು ನಡೀತಾ ಇದೆ. ಈ ಒಂದು ಸರ್ಜರಿಯಿಂದಾಗಿ, ಪಿಂಚಣಿಯ ಸರ್ಜರಿಯಿಂದಾಗಿ
150 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಸರ್ಕಾರಕ್ಕೆ. ಹಾಗಾದರೆ ನೀವೀಗ ಕೇಳ್ಬೋದು, ಈ 15,75,000 ಜನರ ಪಿಂಚಣಿ ಯೋಜನೆನ ಯಾಕೆ ರದ್ದು ಮಾಡಿದ್ದಾರೆ, ಇದಕ್ಕೆ ಕಾರಣ ಏನು? ಎಸ್, ಹೌದಲ್ವಾ ಸ್ನೇಹಿತರೆ. ಇವಾಗ ಸರ್ಕಾರ ಈ ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಪಿಂಚಣಿನ ಬಂದ್ ಮಾಡಲಿಕ್ಕೆ ಖುದ್ದಾಗಿ ಗ್ರಾಮ ಆಡಳಿತಾಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ ಅಂತೇಳಿ ಕರಿತೀವಿ, ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ VA ಅಂದರೆ ವಿಲೇಜ್ ಅಕೌಂಟೆಂಟ್ಗಳಿಗೆ ಒಂದು ಆರ್ಡರ್ನ ಪಾಸ್ ಮಾಡಿದ್ದಾರೆ. ಏನು ಅಂತ ಅಂದರೆ, ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ಭೇಟಿ ಕೊಟ್ಟು ಲೈವ್ ಆಗಿ ಅವರ ಫಿಸಿಕಲ್ ವೆರಿಫಿಕೇಷನ್ನ ಮಾಡಲಿಕ್ಕೆ ಹೇಳಿದ್ದಾರೆ. ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರದ ಹೊಸ ಡಿಜಿಟಲ್ ನವೋದಯ ಅನ್ನೋ ಹೊಸ ಡಿಜಿಟಲ್ ತಂತ್ರಾಂಶದ ಮೂಲಕ ಈ ಸಿಸ್ಟಮನ್ನು ಒಂದಷ್ಟು ಫಿಲ್ಟರ್ನ ಮಾಡ್ತಾ ಇದೆ. ಹಾಗೆ ಚೆಕ್ ಮಾಡಿದಾಗ ಈ ಇಲಾಖೆಗೆ ಒಂದಷ್ಟು 5 ಪ್ರಮುಖ ಅಸಲಿ ಕಾರಣಗಳು ಸಿಕ್ಕಿದೆ. ಹಾಗೆ ಮತ್ತು ಬಾಧಿತರಾದವರ ನಿಖರ ಅಂಕಿ ಅಂಶಗಳೇನು, ಈ ಒಂದು 5 ಪ್ರಮುಖ ಕಾರಣಗಳೇನು, ಇದೆಲ್ಲದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಕಾರಣ 1, ಸೂಕ್ತ ದಾಖಲೆಗಳ ಕೊರತೆ ಮತ್ತು ತಾಂತ್ರಿಕ ಗೊಂದಲ. ಸ್ನೇಹಿತರೆ, ಈ ಕಾರಣದಿಂದಾಗಿ ಸುಮಾರು ಬಾಧಿತರಾದವರ ಸಂಖ್ಯೆ ಎಷ್ಟು ಗೊತ್ತಾ? 13,23,932. ಲೀಸ್ಟ್ನಲ್ಲೇ ಬರೋಬ್ಬರಿ ಒಂದು ದೊಡ್ಡ ನಂಬರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ರಾಜ್ಯದಲ್ಲಿ ಸುಮಾರು 16 ಲಕ್ಷಕ್ಕೂ ಹೆಚ್ಚು ಜನರ ಬಳಿ ಒರಿಜಿನಲ್ ಡಾಕ್ಯುಮೆಂಟ್ಸೇ ಇಲ್ಲ, ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಈ ಒಂದು ಯೋಜನೆಯ ಹಣವನ್ನು ಪಡೀತಾ ಇದ್ರು. ಇದಕ್ಕೆಲ್ಲ ಸರ್ಕಾರ ಬ್ರೇಕ್ ಹಾಕಿದೆ ಸ್ನೇಹಿತರೆ. ಸರ್ಕಾರ ಈಗ ಈ ಒಂದು ಸಿಸ್ಟಮ್ನಲ್ಲಿ ಪಾರದರ್ಶಕತೆ ತರೋದಕ್ಕೆ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣವನ್ನು ಬ್ಯಾಂಕ್ ಅಕೌಂಟ್ಗೆ ಆಗ್ತಾ ಇತ್ತು. ಆ ಥರ ಹಾಕಬೇಕು, ಹಣ ಸಂದಾಯ ಆಗಬೇಕು ಬ್ಯಾಂಕ್ ಅಕೌಂಟ್ಗೆ ಅಂದರೆ ಸರ್ಕಾರದ ರೂಲ್ಸ್ ಏನು ಗೊತ್ತಾ, ನಿಯಮ ಏನು ಗೊತ್ತಾ? ನಮ್ಮ ಆಧಾರ್ ಲಿಂಕ್, ಆಧಾರ್ ಜೋಡಣೆ ಮತ್ತು KYC ಪ್ರಕ್ರಿಯೆ ಕಡ್ಡಾಯ. ಅದಕ್ಕೆ ನಾನು ಹೇಳೋ ಸ್ನೇಹಿತರೆ, KYC ಅನ್ನೋದು ಪ್ರತಿಯೊಂದರಲ್ಲೂ ಪ್ರಮುಖ ಆಗುತ್ತೆ. ಅದನ್ನ ಎಲ್ಲರೂ ಕೂಡ ತಪ್ಪದೇ ಮಾಡಿಸ್ಬೇಕು. ಇಲ್ಲದೆ ಹೋದರೆ ಯಾವ್ದಾರ ಈ ಒಂದು ಸಂದರ್ಭದಲ್ಲಿ ತಡೆ ಹಿಡಿತಾರೆ, ರದ್ದು ಮಾಡ್ತಾರೆ. ಸೊ ಎಲ್ಲ ಸಮಸ್ಯೆ ಆಗಿರೋದು ಈ KYC ಮಾಡಿಸ್ತಾ ಇರೋದೇ ಕಾರಣ ಆಗಿದೆ ಸಾಕಷ್ಟು ಜನರ ಹತ್ರ. ಸೊ ಅವರು ತಮ್ಮ ಆಧಾರ್ ನಂಬರನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಬೇಕು, KYC ಮಾಡಿಸ್ಬೇಕು. ಈ ಒಂದು ಕಾರಣದಿಂದಾಗಿ ಒಂದಷ್ಟು ಜನರ ಹಣ ಹೋಲ್ಡ್ ಆಗಿದೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ಸಾಕಷ್ಟು ಇನ್ನೂ ಕೆಲವರು ವಯಸ್ಸಾಗಿರೋ ಕಾರಣ ಅವರ ಒಂದು ಹೆಬ್ಬೆರಳಿನ ಗುರುತು, ಬಯೋಮೆಟ್ರಿಕ್ ಅಂತ ಏನು ಹೇಳ್ತೀವಲ್ಲ, ಹೆಬ್ಬೆರಳಿನ ಗುರುತು ಬರೋದಿಲ್ಲ, ಮ್ಯಾಚ್ ಆಗೋದಿಲ್ಲ. ಈ ಒಂದು ತಾಂತ್ರಿಕ ತಪ್ಪಿನಿಂದಾಗಿ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಜನರ ಪೆನ್ಷನ್ ಹಣ ಹೋಲ್ಡ್ ಆಗಿದೆ. ಕಾರಣ 2, ವಿಳಾಸದ ಗೊಂದಲ, ಸಿಗದ ಜನ. ಎಸ್, ಈ ಒಂದು ಕಾರಣದಿಂದಾಗಿ ಬಾಧಿತರಾದವರು ಸುಮಾರು 2,21,000 ಜನ. ಸ್ನೇಹಿತರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ ಇಲ್ಲಿ. ಹಿರಿಯ ನಾಗರಿಕರು ಪಿಂಚಣಿ ಪಡೆಯುವ ಮೊದಲು ಅರ್ಜಿ ಹಾಕುವಾಗ ಒಂದು ಅಡ್ರೆಸ್ಸನ್ನು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅವರ ವಿಳಾಸವನ್ನು ಕೊಟ್ಟಿರ್ತಾರೆ. ವರ್ಷ ಕಳೀತಾ ಅವರು ಅವರ ಮಕ್ಕಳ ಮನೆಗೆ ಅಥವಾ ಬೇರೆ ಊರಿಗೆ ಅಥವಾ ಬಾಡಿಗೆ ಮನೆ ಆಗಿದ್ರೆ ಮನೆಯನ್ನು ಬದಲಾಯಿಸಿರ್ತಾರೆ. ಅಧಿಕಾರಿಗಳು ವೆರಿಫಿಕೇಷನ್ ಅಂತೇಳಿ ಲೀಸ್ಟನ್ನು ಇಟ್ಕೊಂಡು ಆ ಮನೆಗೆ ಬಂದಾಗ ಅಲ್ಲಿ ಈ ಒಂದು ಫಲಾನುಭವಿಗಳು ಪತ್ತೆಯಾಗದ ಸಿಗದೇ ಇದ್ದ ಕಾರಣ ಸರ್ಕಾರದ ರೂಲ್ಸ್ ಪ್ರಕಾರ ಫಲಾನುಭವಿಗಳು ಕೊಟ್ಟಿರೋವಂಥ ಅಡ್ರೆಸ್ಸಲ್ಲಿ ಅವ್ರು ಇಲ್ಲ ಅಂತ ಅಂದರೆ ಅಂಥವರ ಅಕೌಂಟು ತಕ್ಷಣ ಸಸ್ಪೆಂಡ್ ಆಗುತ್ತೆ ಸ್ನೇಹಿತರೆ. ಈ ಥರ ಪತ್ತೆಯಾಗದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರ ಒಂದು ಪೆನ್ಷನ್ ಹಣ ಬಂದಾಗಿದೆ. ಕಾರಣ 3, ಆದಾಯ ಪ್ರಮಾಣ ಪತ್ರ ನವೀಕರಿಸಿದ ತಪ್ಪು, ಲಿಂಕಿಂಗ್ ಅಪ್ಡೇಟ್. ಎಸ್ ಸ್ನೇಹಿತರೆ, ಇದು ಸಾಕಷ್ಟು ಜನ ಈ ತಪ್ಪನ್ನು ಮಾಡ್ತಾರೆ. ಏನು ಅಂತ ಅಂದರೆ, ನಾವೊಂದು ಇನ್ಕಮ್ ಸರ್ಟಿಫಿಕೇಟ್, ನಮ್ಮ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಅಂತೇಳಿ ಏನು ಮಾಡಿಸ್ತೀವಲ್ಲ, ಅದರ ಒಂದು ಮಿತಿ ವ್ಯಾಲಿಡಿಟಿ 5 ವರ್ಷಗಳಷ್ಟೇ ಇರುತ್ತೆ. ಅದಾದ ನಂತರ ನಾವು ಅದನ್ನು ರಿನಿವಲ್ ಮಾಡಬೇಕು, ಅಂದರೆ ನವೀಕರಣೆ ಮಾಡಬೇಕು. ಇದನ್ನು ಸಾಕಷ್ಟು ಜನ ಮಾಡೋದಿಲ್ಲ. ಇದರಿಂದಾಗಿ ಈ ಯೋಜನೆಗಳಿಗೆಲ್ಲ ನಮಗೆ ತೊಂದರೆ ಆಗುತ್ತೆ, ಬಂದಾಗುತ್ತೆ ಸ್ನೇಹಿತರೆ. ಇದರಿಂದ ಈ ಕಾರಣದಿಂದ ಬಾಧಿತರಾದರು ಸುಮಾರು 45,853 ಜನ ಅಂತ ಹೇಳ್ತಾ ಇದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಅಂತ ಅಂದರೆ, ಈಗ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಕೂಡ ವೃದ್ಧಾಪ್ಯ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಗೆ ಒಂದು ಮನೆಯ ಗಂಡ ಹೆಂಡತಿ ಇಬ್ಬರು, ಆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಏನು ಸರ್ಕಾರ ನಿಗದಿತ ಆರ್ಥಿಕ ಮಿತಿಗಿಂತ ಕ್ರಾಸ್ ಆಗಿರಬಾರ್ದು, ಆ ಲಿಮಿಟನ್ನು ಕ್ರಾಸ್ ಆಗಿರಬಾರ್ದು, ಅದರೊಳಗೆ ಇರಬೇಕು. ಈ ಒಂದು ರೂಲ್ಸ್ ಇರೋದ್ರಿಂದ ನಾವಿನ್ನೂ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ, ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರವನ್ನು ಮಾಡಿಸಿ ಕೊಡಬೇಕಾಗುತ್ತೆ ಕಂಪಲ್ಸರಿ. ಆದರೆ ಈಗಿನ ಡಿಜಿಟಲ್ ಕಾಲದಲ್ಲಿ ಬೇರೆ ಬೇರೆ ಯೋಜನೆಗಳಾಗಿರ್ತಂಥ ಗೃಹಜ್ಯೋತಿ ಆಗಿರ್ಬೋದು, BPL ಕಾರ್ಡ್ಗೆ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ನ ಕೊಟ್ಟಿರ್ತೀವಲ್ಲ ನಾವು. ಸೊ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಈ ಒಂದು ಡಾಟಾಬೇಸ್ ಇನ್ಕಮ್ ಸರ್ಟಿಫಿಕೇಟ್ ಏನು ದಾಖಲೆಗಳು ಕೊಟ್ಟಿರ್ತೀವೋ ಈ ಒಂದು ಯೋಜನೆಗಳ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ನಮ್ಮ ಒಂದು ಆದಾಯ ಮಿತಿ ಏನಾದ್ರು ಕ್ರಾಸ್ ಆಯಿತು ಅಂದರೆ, ಆ ಲಿಮಿಟ್ ಏನು ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡಿರುತ್ತಲ್ಲ, ಆ ನಿಗದಿತ ಆರ್ಥಿಕ ಮಿತಿ, ಅದಕ್ಕಿಂತ ನಮ್ಮ ಒಂದು ಆದಾಯ ಮಿತಿ ಕ್ರಾಸ್ ಆದ ತಕ್ಷಣ ಸರ್ಕಾರ ಇಮಿಡಿಯೇಟಾಗಿ ಅಂಥವರ ಒಂದು ಪೆನ್ಷನ್ ಹಣವನ್ನು ರದ್ದು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ ಸ್ನೇಹಿತರೆ. ಈ ಒಂದು ಕಾರಣದಿಂದಾಗಿ ಸುಮಾರು 45,000ಕ್ಕೂ ಹೆಚ್ಚು ಜನರ ಪಿಂಚಣಿ ಹಣ ರದ್ದಾಗಿದೆ. ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ರಿನಿವಲ್ ಮಾಡೋದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಕಾರಣ 4, ವಾರ್ಷಿಕ ಜೀವಂತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ನೀಡದೇ ಇರುವುದು, ಸಲ್ಲಿಸದಿರುವುದು. ಸ್ನೇಹಿತರೆ, ಇದು ಕೂಡ ಸಾಕಷ್ಟು ಜನ
ವರ್ಷ ನಾವು ಈ ಒಂದು ಲೈಫ್ ಸರ್ಟಿಫಿಕೇಟ್ ಜೀವಂತ ಪ್ರಮಾಣ ಪತ್ರವನ್ನು ನಾವು ಸಲ್ಲಿಸಬೇಕು, ನೀಡಬೇಕು ಸ್ನೇಹಿತರೆ. ಇದನ್ನು ಸಾಕಷ್ಟು ಜನ ಮಾಡೋದಿಲ್ಲ. ಇದರಿಂದನೂ ಕೂಡ ಈ ಒಂದು ಪೆನ್ಷನ್ ಹಣ ಬಂದಾಗುತ್ತೆ. ಏನು ಅಂತಂದರೆ ಈಗ ಈ ಒಂದು ಪಿಂಚಣಿಯನ್ನು ಪಡೆಯುತ್ತಿದ್ದ ಫಲಾನುಭವಿಗಳು ಜೀವಂತವಾಗಿದ್ದಾರಾ, ಅವರೇ ಈ ಒಂದು ಪಿಂಚಣಿ ಹಣನ ಪಡೆಯುತ್ತಿದ್ದಾರಾ ಅಂತೇಳಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಲೈಫ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಅಥವಾ ಆನ್ಲೈನ್ ಬಯೋಮೆಟ್ರಿಕ್ ಪ್ರಕ್ರಿಯೆ, ದೃಢೀಕರಣ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ, ಇವಾಗ ಬಯೋಮೆಟ್ರಿಕ್ ಅನ್ನೋದು ಕಡ್ಡಾಯ ಹೋಗಿದೆ. ಎಲ್ಲ ಯೋಜನೆಗಳು ಬಂದಿದೆ, ನೋಡ್ತಿರ್ಬೋದು. BPL ಕಾರ್ಡಲ್ಲಿದೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿದೆ, ಮತ್ತು ಇವಾಗ ಪಿಂಚಣಿ ಯೋಜನೆಗಳಲ್ಲೂ ತಂದಿದ್ದಾರೆ. ಸೊ ನಾವು ಇದೀವೋ ಇಲ್ವೋ, ಆ ಹಣ ನಾವೇ ಪಡಿತಿದ್ದೀವೋ ಇಲ್ವೋ ಅನ್ನೋದು ಒಂದು ಸರ್ಕಾರಕ್ಕೆ ಗೊತ್ತಾಗಬೇಕಲ್ವಾ. ಸೊ ಇದರಿಂದ ಫೇಕಾಗಿ ತುಂಬ ಜನ ಅವರು ಇಲ್ಲರೂ ಫಲಾನುಭವಿಗಳು ಜೀವಂತವಾಗಿ ಇಲ್ಲರೂ ಕೂಡ ಈ ಹಣವನ್ನು ಪಡಿತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೋಸ್ಕರ ಈ ಒಂದು ಬಯೋಮೆಟ್ರಿಕ್ ಅನ್ನೋದನ್ನು ಕಡ್ಡಾಯ ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಈ ಒಂದು ಬಯೋಮೆಟ್ರಿಕ್ ಪ್ರಕ್ರಿಯೆ ಮಾಡದೇ ಇರೋ ಕಾರಣದಿಂದಾಗಿ ಅವರ ಒಂದು ಪೆನ್ಷನ್ ಹಣವನ್ನು ಸರ್ಕಾರ ಇವಾಗ ಬಂದ್ ಮಾಡಿದೆ, ಹೋಲ್ಡ್ ಮಾಡಿದೆ ಸ್ನೇಹಿತರೆ. ನೆಕ್ಸ್ಟ್ ಕಾರಣ 5, ಬ್ಯಾಂಕ್ಗಳ ವಿಲೀನ ಅಂದರೆ ಬ್ಯಾಂಕ್ ಮರ್ಜರ್ಸ್ ಮತ್ತು IFSC ಗೊಂದಲ. ಸ್ನೇಹಿತರೆ, ಈ ಒಂದು ಕಾರಣದಿಂದಾಗಿ ಸಾಕಷ್ಟು ಜನರಿಗೆ ಪೆನ್ಷನ್ ಹಣ ಬರ್ತಾ ಇಲ್ಲ, ಹೋಲ್ಡ್ ಆಗಿದೆ. ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸುಮಾರು ಬ್ಯಾಂಕ್ಗಳು ಒಂದಕ್ಕೊಂದು ಮರ್ಜ್ ಆಗಿದ್ದಾವೆ. ಇದರಿಂದ ಏನಾಗುತ್ತೆ, IFSC ಕೋಡು ಕೂಡ ಬದಲಾವಣೆ ಆಗುತ್ತೆ. ಇದು ತುಂಬ ಜನಗಳಿಗೆ ಗೊತ್ತಿಲ್ಲ. ಸಾಕಷ್ಟು ಹಿರಿಯ ನಾಗರಿಕರು ಈ ಒಂದು ಹಳೆಯ ಪಾಸ್ಬುಕ್ಗಳನ್ನೇ ಇಟ್ಕೊಂಡು ಓಡಾಡ್ತಾ ಇರ್ತಾರೆ, ಅದನ್ನೇ ಪಾಸ್ಬುಕ್ಕನ್ನೇ ಇಟ್ಕೊಂಡಿರ್ತಾರೆ. ಅವರು ಪಾಸ್ಬುಕ್ ಚೇಂಜ್ ಮಾಡಿಸ್ಕೊಂಡಿರೋದಿಲ್ಲ. ಸೊ ಸರ್ಕಾರ ಏನು ಅಂತಂದರೆ ಈ ಒಂದು ಪಿಂಚಣಿ ಯೋಜನೆಗೆ DBT ಮೂಲಕ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣವನ್ನು ಬ್ಯಾಂಕ್ ಅಕೌಂಟಿಗೆ ಆಗೋದ್ರಿಂದ, ಸೊ ಈ ಒಂದು ಹಳೆಯ IFSC ಕೋಡ್, ಹಳೆಯ ಪಾಸ್ಬುಕ್ ಇರೋದ್ರಿಂದ ಈ ಒಂದು ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ತಾಂತ್ರಿಕ ಕಾರಣದಿಂದಾಗಿ ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಈ ಕಾರಣದಿಂದಾಗಿ ಸಾಕಷ್ಟು ಜನರ ಪೆನ್ಷನ್ ಹಣ ಹೋಲ್ಡ್ ಆಗಿದೆ ಸ್ನೇಹಿತರೆ. ಇದೆಲ್ಲರ ಜೊತೆಗೆ ಸಾಕಷ್ಟು ವಂಚನೆಗಳು ಬಯಲಿಗೆ ಬಂದಿದೆ ಸ್ನೇಹಿತರೆ. ಅಂದರೆ ಫೇಕ್, ಮೋಸ, ನಕಲಿ ಖಾತೆಗಳ ಹಾವಳಿ ಕೂಡ ಜಾಸ್ತಿಯಾಗಿದೆ. ಕೇವಲ ತಾಂತ್ರಿಕ ಕಾರಣ ಅಷ್ಟೇ ಅಲ್ಲ, ಮನೆ ಚೆಕಿಂಗ್ ನಡೆಸಿದಾಗ ಸಿಸ್ಟಮ್ನಲ್ಲಿಂದ ಈ ಒಂದು ಶಾಕಿಂಗ್ ನ್ಯೂಸ್ಗಳು ಬೆಳಕಿಗೆ ಬಂದಿದೆ, ಬಯಲಿಗೆ ಬಂದಿದೆ ಸ್ನೇಹಿತರೆ. ನಿಜವಾದ ಬಡವರಿಗೆ, ಹಿರಿಯ ನಾಗರಿಕರಿಗೆ ಅಥವಾ ಅರ್ಹ ಫಲಾನುಭವಿಗಳಿಗೆ ಸಿಗುವಂಥ ಈ ಯೋಜನೆಯ ಹಣ ಯಾರೆಲ್ಲ ಲೂಟಿ ಮಾಡ್ತಿದ್ರು, ಆ ಒಂದು ಶಾಕಿಂಗ್ ನ್ಯೂಸ್ಗಳು ಯಾವುದಾದ್ರು ಅಂತ ನೀವೆಲ್ಲ ಕೇಳಿದ್ರೆ ನಿಜವಾಗ್ಲೂ ನೀವು ಕೂಡ ಶಾಕ್ ಪಡ್ತೀರಾ. ಹಾಗಾದರೆ ಅಂಥ ಸಮಸ್ಯೆಗಳು ಯಾವ್ಯಾವು? ಮೊದಲನೇದು ವಯಸ್ಸಿನ ವಂಚನೆ, ಏಜ್ ಫ್ರಾಡ್. ಸ್ನೇಹಿತರೆ, ನಿಯಮದ ಪ್ರಕಾರ ನೀವು ಹಿರಿಯ ನಾಗರಿಕರ ಒಂದು ವೃದ್ಧಾಪ್ಯ ವೇತನ ಪಿಂಚಣಿಯನ್ನು ಪಡಿಬೇಕಂದ್ರೆ ನಿಮಗೆ 65 ವರ್ಷ ದಾಟಿರಬೇಕು. ಸೊ ಆದರೆ ಚೆಕಿಂಗ್ ಮಾಡಿದಾಗ, ಅಧಿಕಾರಿಗಳು ಚೆಕ್ ಮಾಡಿದಾಗ ಸುಮಾರು ಜನ ಅವರ ಒಂದು ನಕಲಿ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ, ಅಂದರೆ ಫೇಕ್ ಡಾಕ್ಯುಮೆಂಟ್ಸ್, ದಾಖಲೆಗಳನ್ನ ರೆಡಿ ಮಾಡಿ, ಅಂದರೆ ಆಧಾರ್ ಕಾರ್ಡ್ ಅಥವಾ ವಯಸ್ಸಿನ ದಾಖಲೆಯನ್ನು ತಿದ್ದುಪಡಿ ಮಾಡಿ ಸುಮಾರು 35-40 ವರ್ಷದ ಮಿಡಲ್ ಏಜ್ನ ಜನರು ಈ ಒಂದು ಪಿಂಚಣಿ ಯೋಜನೆ ಹಣವನ್ನು ಲೂಟಿ ಮಾಡ್ತಾಯಿದ್ರು, ಪಡಿತಾಯಿದ್ರು. 65 ವರ್ಷ ದಾಟಿದೆ ಅಂತೇಳಿ ನಟಿಸ್ಕೊಂಡು ಈ ಒಂದು ಹಣವನ್ನು ಪಡಿತಾಯಿದ್ರು ಅನ್ನೋ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಎರಡನೇದು ಶ್ರೀಮಂತರ ಆಟ. ಇದು ತುಂಬ ಮುಖ್ಯ ಸ್ನೇಹಿತರೆ. ಇದು ತುಂಬ ಜನ, ನೀವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ನಕಲಿ ಇನ್ಕಮ್ ಸರ್ಟಿಫಿಕೇಟ್, ಫೇಕ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಸುಳ್ಳು ಇನ್ಕಮ್ ಸರ್ಟಿಫಿಕೇಟ್ನ ಸುಳ್ಳು ಮಾಡಿಸಿ ಅದನ್ನು ಕೊಟ್ಟು ಸಾಕಷ್ಟು ಜನ ಈ ಒಂದು ಯೋಜನೆಯ ಹಣವನ್ನು ಪಡಿತಾಯಿದ್ರು. ಯಾರಪ್ಪ ಅಂತಂದರೆ ಇವಾಗ ಬ್ಯಾಂಕ್ನಲ್ಲಿ ಲಕ್ಷ ಹಣ ಡೆಪಾಸಿಟ್ ಮಾಡಿರೋವಂಥವ್ರು, ಮತ್ತು ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡಿರೋವಂಥವ್ರು, ಹಾಗೆಯೇ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಪೇರೆಂಟ್ಸ್ಗಳು ಕೂಡ ಈ ಒಂದು ಯೋಜನೆಯ ಹಣವನ್ನು ಪಡಿತಾಯಿದ್ರು. ಇವಾಗ ಸರ್ಕಾರ ಅಂಥವ್ರನ್ನೆಲ್ಲ ಗುರುತಿಸಿ ಅದಕ್ಕೆ ಬ್ರೇಕ್ ಆಗಿ ಅಂಥ ಸುಮಾರು 15,75,911 ಜನರ ಫೇಕ್ ಅಕೌಂಟ್, ನಕಲಿ ಅಕೌಂಟನ್ನು ರದ್ದು ಮಾಡಿ, ಕ್ಯಾನ್ಸಲ್ ಮಾಡಿ ಬಿಸಾಕಿದೆ ಸ್ನೇಹಿತರೆ. ನೋಡಿ, ಹೀಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ನಕಲಿ ಡಾಕ್ಯುಮೆಂಟ್ಸ್, ನಕಲಿ ಫೇಕ್ ಅಕೌಂಟ್ಗಳಿರೋವಂಥದ್ದನ್ನು ಎಲ್ಲದನ್ನೂ ಕೂಡ ಈಗ ರಾಜ್ಯ ಸರ್ಕಾರ ರದ್ದು ಮಾಡಿದೆ ಸ್ನೇಹಿತರೆ. ನೀವು ನಿಜವಾಗ್ಲೂ ಅರ್ಹರಾಗಿದ್ದರೆ, ನಿಮ್ಮಲ್ಲಿ ನೀವು ಸರ್ಕಾರ ನಿಯಮಗಳನ್ನ ಪಾಲಿಸ್ತಾ ಇದ್ದರೆ, ನಿಮ್ಮ ಹತ್ರ ಸರಿಯಾದ ಡಾಕ್ಯುಮೆಂಟ್ಸ್ಗಳು ಇತ್ತು ಅಂತಂದರೆ ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಈ ಯೋಜನೆಯ ಹಣ ಕಂಟಿನ್ಯೂ ಆಗುತ್ತೆ. ಈಗ ಮೊದಲು ನೀವು ನಿಮ್ಮ ಪೆನ್ಷನ್ ಹಣ ಸ್ಟೇಟಸ್ ಏನಾಗಿದೆ, ಅಂದರೆ ಹಣ ಬಂದಿದೆಯೋ ಬಂದಿಲ್ವಾ, ಆ ಥರ ಒಂದು ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನೀವು ಆಫೀಸ್ಗೆ ಹೋಗಿ ಅಲಿಯುವಂಥ ಅವಶ್ಯಕತೆ ಇಲ್ಲ. ಮನೇಲೇ ಕುಳಿತು ನೀವು ಇದನ್ನು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹೇಗೆ ಅಂತಂದರೆ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು, ಮೊಬೈಲ್ನಲ್ಲೇ ಈ ಒಂದು ಸ್ಟೇಟಸ್ ಏನಾಗಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಬೋದು. ಹಾಗಾದರೆ ಅದರ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಚೆಕ್ ಮಾಡಬೇಕು, ಹೇಗೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗಿ DSSP ಕರ್ನಾಟಕ ಫಲಾನುಭವಿ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡಿ, ಆ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಪೆನ್ಷನ್ ಮಂಜೂರಾತಿ ಸಂಖ್ಯೆ, ಅಂದರೆ ಪೆನ್ಷನ್ ID ಅಂತ ಇರುತ್ತೆ ಆರ್ಡರ್ ಕಾಪಿಯಲ್ಲಿ, ಆ ಒಂದು ಸಂಖ್ಯೆನ ನಮೂದಿಸಿ ಅಲ್ಲಿ ಹಾಕಿ
ಆಗ ನಿಮಗೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಓಲ್ಡ್ ಆಗಿದೆಯಾ ಅಂತ ನೀವು ಲೈವ್ ಆಗಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಒಂದು ವೇಳೆ ತಾಂತ್ರಿಕ ಕಾರಣಗಳಿಂದಾಗಿ ನಿಮ್ಮ ಅಕೌಂಟ್ ಓಲ್ಡ್ ಆಗಿದ್ರೆ, ಸ್ಟಾಪ್ ಆಗಿದ್ರೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕೆಲವೊಂದು ದಾಖಲೆಗಳನ್ನ ನೀವು ಇಟ್ಕೊಳ್ಬೇಕಾಗತ್ತೆ ಆನ್ಲೈನಲ್ಲೇ. ಏನಪ್ಪ ಆ ದಾಖಲೆಗಳು ಅಂತ ಅಂದರೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು BPL ರೇಷನ್ ಕಾರ್ಡು, ಪ್ರಸ್ತುತ ವಾಸ ಇರುವಂಥ ವಿಳಾಸ ದೃಢೀಕರಣ ಪತ್ರ ಅಂದರೆ ಅಡ್ರೆಸ್ ಪ್ರೂಫು, ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟು ಆದಾಯ ಪ್ರಮಾಣ ಪತ್ರ, ನವೀಕರಿಸಿರುವಂಥ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್, ಅಪ್ಡೇಟೆಡ್ ಇನ್ಕಮ್ ಸರ್ಟಿಫಿಕೇಟ್. ಇದಿಷ್ಟು ದಾಖಲೆಗಳನ್ನ ಇಟ್ಕೊಂಡು ನೀವು ಆನ್ಲೈನಲ್ಲೇ ಸರಿಪಡಿಸ್ಕೊಳ್ಬೋದು. ಒಂದು ವೇಳೆ ನಿಮಗೆ ಆನ್ಲೈನಲ್ಲಿ ಗೊತ್ತಾಗ್ತಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಭೇಟಿ ಕೊಡಿ. ಈ ಎಲ್ಲ ದಾಖಲಾತಿಗಳೊಂದಿಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಸರಿಪಡಿಸ್ಕೊಳ್ಬೋದು. ಸೊ ಇದೆಲ್ಲ ಇದ ಮೇಲೆ ನೀವು ಮಾಡಬೇಕಾಗಿರೋದೇನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಲಿಂಕಿಂಗ್ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ನಿಮ್ಮ ಒಂದು ಪೆನ್ಷನ್ ಹಣ ಬರುವಂಥ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಅಲ್ಲಿ ಕೊಟ್ಟು KYC ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸಿ ಅಥವಾ ಆ್ಯಕ್ಟಿವ್ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿಯನ್ನು ಕೊಡಿ. ಇದರಿಂದ ಏನಾಗುತ್ತೆ, DBT ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇದು ಮರುಪರಿಶೀಲನೆ. ಈ ಮರುಪರಿಶೀಲನೆಗಾಗಿ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಕರ್ನಾಟಕ ಗ್ರಾಮ 1ಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಪೆನ್ಷನ್ ಸಂಖ್ಯೆ ಏನಿರುತ್ತೆ ಅದನ್ನು ಕೊಟ್ಟು ರೀವೆರಿಫಿಕೇಷನ್ ಮಾಡಿಸಿ. ಅಲ್ಲಿ ನಿಮ್ಮ ಜೀವಂತ ಪ್ರಮಾಣ ಪತ್ರ ಅಪ್ಡೇಟ್ ಆಗಿದೆಯಾ ಅಥವಾ ನಿಮ್ಮ ಎಲ್ಲ ದಾಖಲೆಗಳು ಸರಿಯಾಗಿದೆಯಾ ಅಂತೇಳಿ ವೆರಿಫಿಕೇಷನ್ ಮಾಡಿಸಿ, ಪರಿಶೀಲನೆ ಮಾಡಿಸಿ. ಎಲ್ಲ ಸರಿಯಾಗಿದ್ದು ಅಪ್ಡೇಟ್ ಆಗಿತ್ತು ಅಂತಂದರೆ ನಿಮ್ಮ ಹಣ ಬಂದಿಲ್ಲ ಅಂತಂದರೆ ಅಥವಾ ಓಲ್ಡ್ ಆಗಿರೋಂಥ ಹಣನೂ ಕೂಡ ನಿಮ್ಮ ಅಕೌಂಟ್ಗೆ ಜಮೆ ಆಗೋದಕ್ಕೆ ಹೆಲ್ಪ್ ಬರುತ್ತೆ. ಸೊ ಸರ್ಕಾರ ತಂದಿರುವಂಥ ಈ ಒಂದು ಕಟ್ಟುನಿಟ್ಟಿನ ಕ್ರಮಗಳಿಂದಾಗಿ, ಕಾನೂನುಗಳಿಂದಾಗಿ ಬ್ರೋಕರ್ಗಳ ಹಾವಳಿ ತಪ್ಪಿಸಿ ಸರಿಯಾದ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಹಣ ತಲುಪೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಬಡವರಿಗೂ, ಹಿರಿಯ ನಾಗರಿಕರಿಗೂ ತಲುಪಬೇಕು. ಹಾಗಾಗಿ ನೀವು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಅಪ್ಡೇಟ್ಗಳೊಂದಿಗೆ, ಮಾಹಿತಿಗಳೊಂದಿಗೆ ನಾನು ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.